ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೂಜೆನ ಯಾವ ರೀತಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕು, ನಾರ್ಮಲಾಗಿ ನಾವು ಡೇ ಬೈ ಡೇ ಯಾವ ದಿನದಲ್ಲಿ ನಾವು ಪೂಜೆನ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಮಾಡಬೇಕು, ಏನೆಲ್ಲ ಮಿಸ್ಟೇಕ್ನ ನಾವು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ಮೊದಲಿಗೆ ನಾವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ದೇವರ ಪೂಜೆನ ಮಾಡಬೇಕು. ಇದರಿಂದ ಮನೆಯಲ್ಲಿ ತುಂಬ ಸುಖ, ಶಾಂತಿ, ನೆಮ್ಮದಿ ಎಲ್ಲ ನೆಲೆಸುತ್ತೆ. ಮತ್ತು ದೇವರ ಪೂಜೆ ಮಾಡಬೇಕಂದ್ರೆ ನಾವು ಕುಳಿತುಕೊಳ್ಳೋ ಬಲಭಾಗದಲ್ಲಿ ಗಂಟೆ, ಧೂಪ, ದೀಪ ಮತ್ತು ಇನ್ನಿತರ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಂಡು ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕಾಗಿರೋದು. ಮತ್ತು ಯಾರೆಲ್ಲ ನಿಮ್ಮ ಮನೇಲಿ ಕಳಸಕ್ಕೆ ಕಾಯಿನ ಇಡ್ತಿದ್ದೀರಾ, ಇವಾಗ 15 ದಿವಸಕ್ಕೊಂದು ಸರಿನೇ ನಾವು ಕಳಸನ ಎತ್ತಿ ಕ್ಲೀನ್ ಮಾಡಿ ನಾವು ಮತ್ತು ಬೇರೆ ಕಾಯಿನ ಇಟ್ಟು ನಾವು ಪೂಜೆನ ಮಾಡಬೇಕಾಗಿರೋದು. ವಾರಕ್ಕೊಂದು ಸತಿ ಆಗಲಿ ಇಲ್ಲ 5 ಡೇಸು ಆ ಥರ ಜಾಸ್ತಿ ಕಳಸನ ಎತ್ತಬಾರ್ದು ಅಂತ ಹೇಳ್ತಾರೆ. ಅವ್ರವ್ರ ಮನೇಲಿ ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರೋ ಆ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತ ಅನ್ಕೋತೀನಿ. ಮತ್ತು ಕಾಯಿನೂ ಅಷ್ಟೇ, ನಾವು ಪೂಜೆ ಮಾಡೋಕ್ಕೆ ಯಾವಾಗ ಚೇಂಜ್ ಮಾಡ್ತೀವೋ ಆವಾಗ ಕಾಯಿನೂ ಚೇಂಜ್ ಮಾಡಿ ನಾವು ಪೂಜೆನ ಮಾಡಬೇಕಾಗಿರೋವಂಥದ್ದು. ಅದರಲ್ಲೂ ಬಿಸಿಲು ಟೈಮಲ್ಲಿ ನೀರು ಜಾಸ್ತಿ ಡ್ರೈ ಆಗಿಬಿಡುತ್ತೆ, ಆವಾಗ ಕಾಯಿ ಫುಲ್ಲು ಬಾಯಿ ಬಿಟ್ಕೊಂಡು ಒಡ್ಕೊಳ್ಳೋ ಥರ ಆಗುತ್ತೆ. ಅದರಿಂದ ನಾವು ಯಾವಾಗಲೇ ಪೂಜೆನ ಮಾಡಲಿ ನಾವು ಆವಾಗ ನಾವು ಕಾಯಿನ ಚೇಂಜ್ ಮಾಡಿ ವಾರ ಮಾಡ್ತೀವಲ್ಲ ನಾವು 15 ದಿವಸಕ್ಕೊಂದು ಸರಿನೋ ಅಥವಾ ವಾರಕ್ಕೊಂದು ಸತಿನೋ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರೋ ಆವಾಗ ಕಾಯಿನೂ ಚೇಂಜ್ ಮಾಡಿ ಇಟ್ಟು ನೀವು ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗಿರೋ ಅಂಥದ್ದು. ಇದು ಮೇನ್. ಪ್ರತಿದಿನ ಎಲ್ಲರೂ ಮನೇಲೂ ಪೂಜೆ ಮಾಡ್ತೀವಿ. ಅದು ನಮ್ಮ ಇಂಡಿಯನ್ ಕಲ್ಚರ್ ಕೂಡ ಹೌದು. ನಾವು ಬೆಳಗ್ಗೆ 4:30 ಇಂದ 5 ಗಂಟೆವರೆಗೆ ಮೊದಲನೇ ಪೂಜೆನ ನಾವು ಮಾಡ್ಬೋದು. ಅದು ಬ್ರಹ್ಮ ಮುಹೂರ್ತದ ಪೂಜೆ ಅಂತ ಕರಿತೀವಿ. ಆಮೇಲೆ ಬೆಳಿಗ್ಗೆ 9ರಿಂದ ನಾವು ಪೂಜೆ 9 ಗಂಟೆ 7 ಗಂಟೆಯಿಂದ 9 ಗಂಟೆ ತನಕ ಪೂಜೆ ಮಾಡ್ಬೋದು. ಅದು 2ನೇ ಪೂಜೆ. ಮತ್ತು ಮಧ್ಯಾಹ್ನ ನೀವು 9ರಿಂದ 12 ಗಂಟೆ ಒಳಗಡೆ ನಾವು ಪೂಜೆನ ಮುಗಿಸ್ಬೋದು. ಆಮೇಲೆ ಸಂಜೆ 4:15ಇಂದ 6 ಗಂಟೆವರೆಗೂ ಸಂಜೆ ಪೂಜೆನ ಮಾಡ್ಬೋದು. ನೀವು ಬೇಕಾದ್ರೆ ಶಯನ ಪೂಜೆ ಅಂತಲೂ ಮಾಡ್ಬೋದು. ಅದು ಬಂದುಬಿಟ್ಟು 6ರಿಂದ 9 ಗಂಟೆವರೆಗೂ ನೀವು ಮಾಡ್ಬೋದು ನೈಟು. ಇನ್ನು 12 ಗಂಟೆಯಿಂದ 3 ಗಂಟೆ ತನಕ ಯಾವುದೇ ಪೂಜೆನ ಮಾಡಬಾರ್ದು ಮನೇಲಿ. ನಾವು ಆ ಟೈಮಲ್ಲಿ ಪೂಜೆನ ಮಾಡಿದ್ರೂ ಕೂಡ ನಮಗೆ ಅದರಿಂದ ಯಾವುದೇ ರೀತಿ ಪ್ರತಿಫಲ ನಮಗೆ ದೊರೆಯೋದಿಲ್ಲ ಅಂತಲೂ ಹೇಳ್ತಾರೆ. ಅದರಿಂದ ಮಧ್ಯಾಹ್ನದ ಪೂಜೆನ ಮಾಡೋಕ್ಕೆ ಹೋಗಬಾರ್ದು. ಏನೇ ಇದ್ರೂ 12 ಗಂಟೆ ಒಳಗಡೆನೇ ನಾವು ಪೂಜೆನ ಮುಗಿಸಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಮೊದಲಿಗೆ ಗಣೇಶನಿಗೆ ಫಸ್ಟ್ ಪೂಜೆನ ಮಾಡಿ, ಗಣೇಶನಿಗೆ ಇಷ್ಟವಾದ ಹೂವು ಅಂದರೆ ಕೆಂಪು ಹೂವನ್ನ ಇಟ್ಟು ಮತ್ತು ಬೆಲ್ಲನ ಇಟ್ಟು ನಾವು ನಮಗೆ ಸಿಗುತ್ತೆ ಪ್ರತಿದಿನ ಅಂತಂದರೆ ಗರ್ಕೆನ ಅರ್ಪಿಸಿ ನಾವು ಮೊದಲನೇ ಪೂಜೆನ ಗಣೇಶನಿಗೆ ಮಾಡಿ ನೆಕ್ಸ್ಟು ಮನೆ ದೇವ್ರ ಪೂಜೆನ ನಾವು ಮಾಡ್ಬೋದು. ಆಮೇಲೆ ನೀವು ಯಾವುದು ಇಷ್ಟ ದೈವ ಆಗಿರುತ್ತೋ ಆ ಪೂಜೆನ ನೀವು ನೆರವೇರಿಸ್ಬೋದು. ಮತ್ತು ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮನೇಲಿ ಯಾವುದೇ ರೀತಿ ಜೇಡ ಕಟ್ಟಿರೋದು ಅಥವಾ ಧೂಳಿರೋ ಅಂಥದ್ದು ಅದೆಲ್ಲ ಇಟ್ಕೊಂಡಿರ್ಬೋದು. ಅದೆಲ್ಲ ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಪೂಜೆನ ಮಾಡಬೇಕಾಗಿರುತ್ತೆ. ನೀವು ಪೂಜೆ ಮಾಡ್ತಾಯಿದ್ದೀರಾ ಅಂತಂದ್ರೆ ಮೊದಲೇ ನೀವು ಮನೆಯನ್ನೆಲ್ಲ ಒಂದ್ಸರಿ ಸ್ವಚ್ಛ ಮಾಡಿ ನೀವು ಪೂಜೆ ಮಾಡೋದು ಬೆಸ್ಟು. ಅದರಲ್ಲೂ ಮಂಗಳವಾರ, ಶುಕ್ರವಾರ, ಶನಿವಾರ ಈ 3 ವಾರನೂ ಕೂಡ ನಾವು ಜೇಡ ಕಟ್ಟಿರೋದನ್ನ ತೆಗಿಯಬಾರ್ದು. ಮತ್ತು ಮನೇಲಿ ಧೂಳನ್ನೆಲ್ಲ ತೆಗಿಯಬಾರ್ದು ಅಂತ ಹೇಳ್ತಾರೆ. ಆವತ್ತಿನ ದಿನ ತೆಗೆದ್ರೆ ಲಕ್ಷ್ಮಿಗೆ ಕೋಪ ಬರುತ್ತೆ ಮತ್ತು ದರಿದ್ರ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅಂತಲೂ ಹೇಳ್ತಾರೆ. ಇನ್ನು ಅದಂತ ಅಂದ್ಬಿಟ್ಟು ಧೂಳಿದ್ರೂ ಕೂಡ ಪೂಜೆನ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ನಾವೇನೇ ಇದ್ರೂ ಮೊದಲಿಗೆ ನಾವು ಪೂಜೆ ಮಾಡೋಕ್ಕಿಂತ ಮುಂಚೆನೇ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ನಾವು ಪೂಜೆನ ಮಾಡಬೇಕಾಗಿರೋ ಅಂಥದ್ದು. ಇವಾಗ ತುಳಸಿಗೂ ಅಷ್ಟು ಬೆಳಗಿನ ಟೈಮಲ್ಲಿ ನಾವು ನೀರನ್ನ ಅರ್ಪಣೆ ಮಾಡಬೇಕು ಹೊರತು ಸಂಜೆ 6 ಗಂಟೆ ಮೇಲೆ ನಾವು ತುಳಸಿ ಗಿಡನ ಮುಟ್ಟೋದಾಗಲಿ ಅಥವಾ ನೀರನ್ನ ಹಾಕೋದಾಗಲಿ ಅದನ್ನ ಮಾಡಬಾರ್ದು. ಅದು ಲಕ್ಷ್ಮೀ ಸ್ವರೂಪ ಅಲ್ವಾ, ಅದರಿಂದನೂ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ಅಂತ ಹೇಳಲಾಗುತ್ತೆ. ಮತ್ತು ಬೆಳಗಿನ ಟೈಮು ನಾವು 7 ಗಂಟೆ ಒಳಗಡೆ ಬಾಗಿಲನ್ನೆಲ್ಲ ತೊಳೆದು ನಾವು ರಂಗೋಲಿ ಹಾಕಿ ಆ ಟೈಮಲ್ಲಿ ನೀವು ಎಲ್ಲ ಗಿಡಗಳಿಗೂ ನೀರನ್ನೆಲ್ಲ ಅರ್ಪಣೆ ಮಾಡ್ಬೋದು. ಮತ್ತು ನೀವು ಯಾವುದೇ ಕಾರಣಕ್ಕೂ 6 ಗಂಟೆ ಮೇಲೆ ಮನೇಲಿ ಕಸನ ತೆಗಿಯೋದಾಗಿರ್ಬೋದು. ಏನೇ ಇದ್ರೂ 6 ಗಂಟೆ ಒಳಗಡೆ ನಾವು ಮನೆಯೆಲ್ಲ ಕಸನೆಲ್ಲ ತೆಗ್ದು ಸ್ವಚ್ಛ ಮಾಡಬೇಕು. ಮತ್ತು ಹೆಣ್ಮಕ್ಳು ಅಷ್ಟೇ 6 ಗಂಟೆ ಒಳಗಡೆ ತಲೆನ ಬಾಚಿರಬೇಕು. ಅಂದರೆ 6 ಗಂಟೆ ಮೇಲೆ ತಲೆ ಬಾಚಬಾರ್ದು. ಅದರಿಂದ ಅಂದರೆ ದರಿದ್ರ ಲಕ್ಷ್ಮಿ ಆಹ್ವಾನ ಆಯ್ತಾಳೆ. ಮನೆಯಲ್ಲೂ ಪ್ರತಿ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಪೂಜೆನ ಮಾಡ್ತೀವಿ, ತಪ್ಪಿಸೋದೇ ಇಲ್ಲ ಅಲ್ವಾ. ಇವಾಗ ನೀವೇನಾದರೂ ಅಥವಾ ಉಪ್ಪಿನ ದೀಪ ಏನಾದ್ರು ಹಚ್ತಾ ಇದ್ದೀರಾ 5 ವಾರ 7 ವಾರ ಆ ಥರ ನೀವು ಹಚ್ಬೋದು ಉಪ್ಪಿನ ದೀಪನ. ಅದು ಹಚ್ಚಿದ ಮೇಲೆ ಆ ಉಪ್ಪನ್ನ ನೀವು ನೀರಲ್ಲಿ ಕರಗಿಸಿ ಗಿಡ ಅಥವಾ ಇನ್ನೇನಾದರೂ ಅರಳಿ ಮರ ಇರುತ್ತಲ್ಲ ಅಂಥ ಕಡೆ ನೀವು ಹಾಕಬೇಕು. ಇಲ್ಲಾಂದರೆ ನಿಮ್ಮ ಮನೇಲಿ ಒಂದು ಪಾಟ್ ತಂದು
ಆ ನೀರನ್ನ ಹಾಕಿ ಒಂದು ಗಿಡ ಏನಾದರೂ ಹಾಕಿ ಇದ್ರೊಳಗಡೆ, ಅದು ಬೆಸ್ಟು. ಅಲ್ಲಿ ಇಲ್ಲಿ ಬಿಸಾಡೋದು ಅದನ್ನೆಲ್ಲ ಮಾಡಬಾರ್ದು, ಜನ ಓಡಾಡೋ ಕಡೆ ಎಲ್ಲ ಹಾಕ್ಬಾರ್ದು, ಮತ್ತು ಅದನ್ನ ಕಾಲಿಂದ ತುಳಿಬಾರ್ದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಮನೆ ಒರೆಸ್ಬೇಕಾದ್ರೆ ಉಪ್ಪು, ಅರಿಶಿನ ಪುಡಿ, ಪಚ್ಚಕರ್ಪೂರ ಎಲ್ಲ ಹಾಕ್ತಾರೆ ಆಲ್ಮೋಸ್ಟ್ ಅಲ್ಲಿ ಮನೆಗಳಲ್ಲಿ. ಉಪ್ಪಂತೂ ಹಾಕೇ ಹಾಕ್ತೀವಿ, ವಾರಕ್ಕೊಂದ್ಸರಿ ಯಾರು ಹಾಕಿ ನಾವು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಬೇಕು ಅಂತ ಸ್ವಚ್ಛ ಮಾಡ್ತೀವಿ. ಆ ನೀರನ್ನು ಅಷ್ಟೇ ನಾವು ಮರ ಗಿಡ ಆ ಕಡೆ ಇರೋವಂಥ ನೆಲಕ್ಕೆ ಹಾಕಬೇಕು ಹೊರತು ಎಲ್ಲ ಓಡಾಡೋ ಕಡೆ ಮತ್ತು ಎಂದ್ಲಿರೋ ಕಡೆ ನಾವು ಆ ನೀರನ್ನ ಬಿಸಾಕೋದು ಹಂಗೆಲ್ಲ ಮಾಡಬಾರ್ದು. ಹೆಣ್ಮಕ್ಳು ಪೀರಿಯಡ್ಸ್ ಆಗಿರೋ ಟೈಮಲ್ಲೂ ಅಷ್ಟೇ 5 ಡೇಸ್ ಕಂಪ್ಲೀಟ್ ಆದಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕು. 5 ಡೇಸ್ ಒಳಗಡೆ ನಾವು ಯಾವುದೇ ಕಾರಣಕ್ಕೂ ಯಾವ ದೇವ್ರ ಪೂಜೆನೂ ಕೂಡ ನಾವು ಮಾಡಬಾರ್ದು. ಮತ್ತು ನಾವು ಪೂಜೆ ಮಾಡಬೇಕಾದ್ರೆ ಗಂಟೆನ ಬಾರಿಸಿನೇ ನಾವು ಪೂಜೆನ ಮಾಡಬೇಕು. ಒಬ್ರೊಬ್ರು ಅಂತಾರೆ ಗಂಡು ಮಕ್ಕಳೇ ಗಂಟೆ ಬಾರಿಸ್ಬೇಕು, ಹೆಣ್ಮಕ್ಳು ಅದನ್ನ ಬಾರಿಸ್ಬಾರ್ದು ಅಂತಾರೆ. ಆ ಥರ ಏನಿಲ್ಲ, ಹೆಣ್ಮಕ್ಳನ್ನು ಕೂಡ ಬಾರಿಸಿನೇ ಪೂಜೆ ಮಾಡುವಂಥದ್ದು. ಮನೇಲಿ ಆಲ್ಮೋಸ್ಟಲ್ಲೂ ಗಂಡು ಮಕ್ಕಳು ಪೂಜೆ ಮಾಡೋದು ಕಡಿಮೆನೇ ಅಂತ ಹೇಳ್ಬೋದು. ದೇವಸ್ಥಾನಗಳಲ್ಲಿ ಮಾಡ್ತಾರೆ, ಅಂದರೆ ಮನೆಯಲ್ಲಿ ಮಾಡೋಂಥದ್ದು ಕಡಿಮೆ. ಅಂದರೆ ಗಂಟೆ ಬಾರಿಸೋದ್ರಿಂದ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಆ ಸೌಂಡ್ಗೆ, ವೈಬ್ರೇಷನ್ಗೆ ಅಂತ. ಅದ್ರದ್ದು ಮೇನ್ ಇಂಟೆನ್ಷನ್ ಬಿಟ್ಟರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಏನೂ ಇಲ್ಲ. ನೀವು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಹಣ್ಣು ಕಾಯಿ ಎಲ್ಲನೂ ಇಟ್ಟು, ಎಲೆ ಅಡಿಕೆ ಎಲ್ಲ ಇಟ್ಟು, ಕಾಣಿಕೆನ ಇಟ್ಟು ನೀವು ಪೂಜೆನ ಮಾಡಲೇಬೇಕು ದೇವರಿಗೆ. ನೀವು ಯಾವತ್ತೇ ವಾರ ಮಾಡಲಿ ಆವತ್ತಿನ ದಿವಸ ನೀವು ಆ ಕಾಣಿಕೆನ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆ ದೇವ್ರಿಗೆ ಅಥವಾ ನಿಮ್ಗೆ ಇಷ್ಟವಾದ ದೈವಕ್ಕೆ, ಅಂದರೆ ನಿಮ್ಮ ಮನೆ ದೇವ್ರಿಗೆಲ್ಲ ಫಸ್ಟು ಪೂಜೆನ ಮಾಡೋದು. ಅದನ್ನ ನೀವು ಮನೆ ದೇವ್ರಿಗೆ ಹೋದಾಗ ನೀವು ಅದ್ರ ಉಂಡಿಗೆ ಹಾಕ್ಬೋದು, ಅಥವಾ ಮನೆ ದೇವ್ರಿಗೇನಾದರೂ ನೀವು ಹೂವು ಪೂಜೆ ಸಾಮಾನೆಲ್ಲ ತಗೋತಿರಲ್ಲ, ಆ ಟೈಮಲ್ಲಿ ಈ ಅಮೌಂಟನ್ನ ನೀವು ಯೂಸ್ ಮಾಡಿಕೊಂಡು, ಆ ಕಾಣಿಕೆ ದುಡ್ಡನ್ನ ಯೂಸ್ ಮಾಡಿಕೊಂಡು ನೀವು ದೇವ್ರಿಗೇನಾದರೂ ತಗೊಂಡೋಗಿ ಕೊಡ್ಬೋದು. ಅದನ್ನು ಬಿಟ್ಟು ನೀವು ಪರ್ಸ್ನಲಾಗಿ ಏನಕ್ಕೂ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದನ್ನು ಸಪ್ರೇಟಾಗಿ ನೀವು ಇಟ್ಕೊಂಡು ನಿಮ್ಮ ಮನೆ ದೇವ್ರುಗಳಿಗೆ ಹೋದಾಗ ನೀವು ಅದನ್ನು ಹಾಕ್ಬಿಟ್ಟು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.